ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತಿದ್ದೀನಿ. ಮಿತ್ರರೇ, ನಾನು ಇವತ್ತು ಸಸಿಗಳಿಗೆ ಬೇಕಾದಂತಹ ಅಮೃತ ಜಲದ ಮಾಹಿತಿ ನೀಡುವ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಮುಖ್ಯವಾಗಿ ಈ ಅಮೃತ ಜಲ ಎಂದರೇನು, ಇದನ್ನು ಮನೆಯಲ್ಲಿಯೇ ಯಾವ ರೀತಿ ನಾವು ಸಿದ್ಧಪಡಿಸಿಕೊಳ್ಳಬಹುದು, ಇದರ ಉಪಯೋಗಗಳೇನು, ಇದನ್ನು ಯಾವುದೆಲ್ಲ ಬೆಳೆಗೆ ನಾವು ಉಪಯೋಗಿಸಬಹುದು, ಇದಕ್ಕೆ ತಗಲುವ ಖರ್ಚು ವೆಚ್ಚಗಳೆಷ್ಟು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು, ಇದನ್ನು ಆರಂಭಿಸೋದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಮ್ಮಲ್ಲಿ ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಹೋಗೋದಾದರೆ, ಈ ಅಮೃತ ಜಲ ಹೆಸರೇ ಸೂಚಿಸಿದಂತೆ ಸಾಯುವ ಗಿಡಗಳಿಗೂ ಜೀವ ತುಂಬಿ ಬದುಕಿಸುವ ಪುನರ್ಜನ್ಮ ನೀಡಬಹುದಾದಂತಹ ನೈಸರ್ಗಿಕವಾದ ದ್ರವ ರೂಪದ ಗೊಬ್ಬರವಾಗಿದ್ದು, ಇದನ್ನು ಮುಖ್ಯವಾಗಿ ಎಲ್ಲ ರೀತಿಯ ಗಿಡಗಳಿಗೂ ಉಪಯೋಗಿಸಬಹುದಾಗಿದೆ. ಜನರು ಇಂದು ಸಾವಯವ ಕೃಷಿಯಿಂದ ಉತ್ಪಾದಿಸಲ್ಪಟ್ಟ ಉತ್ಪನ್ನಗಳಿಗೆ ಇಷ್ಟಪಡುತ್ತಾರೆ. ಆದರೂ ರಾಸಾಯನಿಕ ಗೊಬ್ಬರ ಉಪಯೋಗಿಸಿ ಬರಡಾಗಿರುತ್ತಿರುವ ಭೂಮಿಯಿಂದ ಸಾವಯವ ರೀತಿಯಲ್ಲಿ ಉತ್ಪನ್ನ ತೆಗೆದು ಮಾರಾಟ ಮಾಡಿಕೊಂಡು ಲಾಭ ಗಳಿಸಿಕೊಳ್ಳುವುದು ಅಷ್ಟೇನು ಸುಲಭವಾಗುವುದಿಲ್ಲ. ಆದ್ದರಿಂದ ನಾವು ಸಾವಯವ ರೀತಿಯಲ್ಲಿ ಕೃಷಿ ಮಾಡಬೇಕಾದ್ರೆ ಮೊದಲು ನಮ್ಮ ಮಣ್ಣನ್ನು ಬೆಳೆಸಿಕೊಳ್ಬೇಕಾಗ್ತದೆ. ಸತ್ತ ಮಣ್ಣನ್ನು ಜೀವ ಕೊಟ್ಟು ಮಣ್ಣನ್ನು ಬೆಳೆಸಿಕೊಳ್ಳಬೇಕಾದ್ರೆ ಈ ಅಮೃತ ಜಲಗಳಂತಹ ಗೊಬ್ಬರಗಳನ್ನು ಮಣ್ಣಿಗೆ ನೀಡಿ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳನ್ನು ಬೆಳೆದುಕೊಳ್ಳುವಂತೆ ಮಾಡಬೇಕಾಗ್ತದೆ. ಇನ್ನು ಈ ಅಮೃತ ಜಲ ಯಾವ ರೀತಿ ತಯಾರಿಸುವುದು, ಇದರ ಬಗ್ಗೆ ಹೇಳಿದಾದರೆ, ಇದಕ್ಕಾಗಿ ನಾವು ಹೆಚ್ಚಿನ ಖರ್ಚು ವೆಚ್ಚ ಮಾಡಬೇಕಾಗಿರುವುದಿಲ್ಲ, ಶ್ರಮವು ಹೆಚ್ಚು ಬೀಳುವುದಿಲ್ಲ. ಆದರೆ ಇಲ್ಲಿ ಇನ್ವಾಲ್ವ್ಮೆಂಟ್ ತುಂಬಾ ಮುಖ್ಯವಾಗುತ್ತದೆ. ಇಲ್ಲಿ ನಾವು ಸಣ್ಣ ಪ್ರಮಾಣದಲ್ಲಿ ತಯಾರಿಸುವ ಬಗ್ಗೆ ತಿಳಿಸ್ತಿದ್ದೇನೆ. ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿದ್ದರೆ ಅದೇ ರೇಷ್ಯೋ ಅಂದರೆ ಅನುಪಾತದಲ್ಲಿ ಮತ್ತು ಅದೇ ಫಾರ್ಮುಲಾದಲ್ಲಿ ತಯಾರಿಸಿಕೊಳ್ಳಬಹುದಾಗಿದೆ. 1 kg ಹಸುವಿನ ತಾಜಾ ಗೊಬ್ಬರ, 1 kgಯಷ್ಟು 1 ತಿಂಗಳು ಹಳೆಯದಾದಂತಹ ದನದ ಗಂಜಲ, ಸಾಧಾರಣ ಒಂದು 50 ಗ್ರಾಮ್ನಷ್ಟು ಕಪ್ಪು ಬೆಲ್ಲ ಮತ್ತು ಒಂದು 10 ಲೀಟರ್ ಶುದ್ಧ ನೀರು ಬೇಕಾಗಿದ್ದು, ಮೊದಲು ಬೆಲ್ಲವನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ 9 ಲೀಟರ್ ನೀರಿಗೆ ಹಾಕಿಕೊಂಡು ನಂತರ ಅದಕ್ಕೆ ಸೆಗಣಿ ಹಾಕಿ ಸಾವಧಾನವಾಗಿ ನೀರಿನಲ್ಲಿ ಕರಗುವಂತೆ ಮಾಡಬೇಕಾಗ್ತದೆ. ನಂತರ ಅದಕ್ಕೆ ಗಂಜಲ ಹಾಕಿಕೊಂಡು ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ನಿಧಾನವಾಗಿ ತಿರುಗಿಸಬೇಕು. ಮತ್ತು ಸುಮಾರು 4 ದಿನಗಳವರೆಗೆ ದಿನದ 3 ಹೊತ್ತು ಈ ಕ್ರಿಯೆಯನ್ನು ಪುನರಾವರ್ತನೆ ಮಾಡಬೇಕಾಗ್ತದೆ. 5ನೇ ದಿನಕ್ಕೆ ಒಂದು 10 ಲೀಟರ್ ಈ ಅಮೃತ ಜಲ ಸಿದ್ಧ ಆಗ್ತದೆ. ಇದರ 1 ಲೀಟರ್ ಅಮೃತ ಜಲಕ್ಕೆ ಒಂದು 10 ಲೀಟರ್ ನೀರು ಹಾಕಿಕೊಂಡು ನಮಗೆ ಬೇಕಾದಂತಹ ಗಿಡ ಮರಗಳಿಗೆ ಇದನ್ನು ನೀಡಬಹುದಾಗಿದೆ. ಒಟ್ಟು 100 ಲೀಟರ್ ಅಮೃತ ಜಲ ಗಿಡಗಳ ಗಾತ್ರಕ್ಕೆ ಅನುಸಾರವಾಗಿ ನೀಡಬಹುದಾಗಿದೆ. ಇಲ್ಲಿ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆಯಾದರೂ ಗಿಡಗಳಿಗೆ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ ಅಂದರೆ ತೊಂದರೆ ಖಂಡಿತವಾಗಿಯೂ ಬರುವುದಿಲ್ಲ. ಇದನ್ನು ಫಿಲ್ಟರ್ ಮಾಡಿ ಕ್ರಿಮಿ ನಾಶಕ ಅಂದರೆ ಪೆಸ್ಟಿಸೈಡ್ ರೂಪದಲ್ಲಿಯೂ ನಾವು ಉಪಯೋಗಿಸಿಕೊಳ್ಳಬಹುದಾಗಿದೆ. ಇದು ತುಂಬಾ ಇಫೆಕ್ಟಿವ್ಸ್ ಆಗಿರ್ತದೆ. ಅಲ್ಲದೆ ಯಾವುದೇ ಬೀಜಗಳ ಬಿತ್ತನೆ ಮಾಡುವಾಗ ಬೀಜಗಳ ಉಪಚಾರದಲ್ಲಿಯೂ ಈ ಅಮೃತ ಜಲವನ್ನು ಉಪಯೋಗಿಸಿಕೊಳ್ಳಬಹುದಾಗಿದೆ. ಇಲ್ಲಿಯೂ ಅದರ ಇಫೆಕ್ಟ್ ತುಂಬ ಒಳ್ಳೆಯದಿರ್ತದೆ. ಈ ಅಮೃತ ಜಲ ತಯಾರಿಸುವ ಕ್ರಿಯೆಯಲ್ಲಿ ಯಾವುದೇ ಲೋಹದ ಪಾತ್ರೆಯನ್ನು ಉಪಯೋಗಿಸದೆ ಪ್ಲಾಸ್ಟಿಕ್ ಡ್ರಮ್ ಮತ್ತು ಬಕೆಟ್ ಉಪಯೋಗಿಸಬೇಕಾಗ್ತದೆ. ಮತ್ತು ಮಿಕ್ಸ್ ಮಾಡಲು ಕೂಡ ಮರದ ಅಥವಾ ಪ್ಲಾಸ್ಟಿಕ್ ಕೋಲನ್ನು ನಾವು ಉಪಯೋಗಿಸಿಕೊಳ್ಬೇಕಾಗ್ತದೆ. ಇದು ಅಮೃತ ಜಲ ತಯಾರಿಸುವ ಬಗ್ಗೆ ಮತ್ತು ಉಪಯೋಗಿಸುವ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅಥವಾ ಯಾವುದೇ ರೀತಿಯ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ಕೇಳಬಹುದಾಗಿದ್ದು, ಸಮಗ್ರ ಮಾಹಿತಿಯನ್ನು ನಾವು ಖಂಡಿತವಾಗಿಯೂ ನೀವು ನಿರೀಕ್ಷಿಸಬಹುದಾಗಿದೆ. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ವ್ಯಯಿಸಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.